ದರ್ಶನ್ಗೆ ಜಾಮೀನು ಸಿಕ್ಕಿಬಿಟ್ರೂ ಕೂಡ ಸಂಕಷ್ಟ ತಪ್ಪಲ್ವಾ? ಸಂಕಷ್ಟ ಈಗಲೂ ಮುಂದುವರಿಯುತ್ತಾ? ಈಗಾಗಲೇ ದರ್ಶನ್ ವಿರುದ್ಧವಾಗಿ ಬೆಂಗಳೂರು ಪೊಲೀಸರು ಸಮರವನ್ನು ಸಾರ್ಬಿಟ್ಟಿದ್ದಾರೆ. ಬೆಂಗಳೂರು ಪೊಲೀಸರು ಮತ್ತೆ ಬೇಲ್ ಕ್ಯಾನ್ಸಲ್ ಮಾಡೋವರೆಗೂ ನಿದ್ರೆ ಮಾಡುವಂತೆ ಕಾಣಿಸ್ತಾ ಇಲ್ಲ. ಅಷ್ಟು ಹಠಕ್ಕೆ ಬಿದ್ದಿದ್ದಾರೆ, ಜಿದ್ದಿಗೆ ಬಿದ್ದಿದ್ದಾರೆ. ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ಬಳಿ ಇರತಕ್ಕಂಥ ಸಾಕ್ಷ್ಯಗಳನ್ನು ಇಡೋ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಬೆಂಗಳೂರು ಪೊಲೀಸರು ಇದೀಗ ಮತ್ತೆ ದರ್ಶನ್ಗೆ ಬೇಲನ್ನು ಕ್ಯಾನ್ಸಲ್ ಮಾಡಿಸಲೇಬೇಕು ಅನ್ನೋ ಒಂದು ಹಠಕ್ಕೆ ಬಿದ್ದಿರ್ತಾರೆ. ಅವರೆಲ್ಲ ಐಒಗಳಿರ್ತಾರಲ್ಲಿ. ಐಒ ಆದಮೇಲೆ ಹೇಗೆ ನಡೆದಿದೆ ಘಟನೆ, ಇದು ರೇಣುಕಾಸ್ವಾಮಿ ಫ್ಯಾಮಿಲಿಗೆ ಅನ್ಯಾಯ ಆಗಿದೆ, ರೇಣುಕಾಸ್ವಾಮಿಯನ್ನು ಕೊಂದು ಹಾಕಿದ್ದಾರೆ ಇವರು, ಇದೆಲ್ಲ ಇದ್ದಾಗ ಇಂಥವರು ಆಚೆ ಇರಬಾರ್ದು ಜಾಮೀನು ಮೇಲೆ ಅಂತ ಅವ್ರದ್ದೊಂದು ವಾದ ಇರುತ್ತೆ. ದರ್ಶನ್ ಮಧ್ಯಂತರ ಬೇಲ್ ಕೊಟ್ಟಿರೋದಕ್ಕೆ ಮೇಲ್ಮನವಿಯನ್ನು ಖಾಕಿ ಸಲ್ಲಿಸ್ತಾ ಇದೆ. ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಬೆಂಗಳೂರಿನ ಪೊಲೀಸರು. ಶೀಘ್ರದಲ್ಲಿಯೇ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಅಂತ ಪೊಲೀಸ್ ಕಮಿಷನರ್ ಹೇಳಿದ್ರು. ಒಂದು ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗಿಂತ ಮುಂಚೆನೇ ಹೈಕೋರ್ಟ್ನಲ್ಲಿ ಬೇಲ್ ಆಗಿಬಿಟ್ಟಿದೆ. ಈಗ ರೆಗ್ಯುಲರ್ ಬೇಲನ್ನು ಪ್ರಶ್ನೆ ಮಾಡಿಕೊಂಡು ಕೂಡ ಸುಪ್ರೀಂ ಕೋರ್ಟ್ನ ಮೊರೆ ಹೋಗುತ್ತಾ ಖಾಕಿ. ಹೈಕೋರ್ಟ್ ಜಾಮೀನು ಪ್ರಶ್ನೆ ಮಾಡಿಕೊಂಡು ಬಹುತೇಕ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂಥ ಸಾಧ್ಯತೆ ಇಲ್ಲಿ ಕಂಡು ಬರ್ತಾ ಇದೆ. ಜಾಮೀನು ಪ್ರಶ್ನೆ ಮಾಡಿಕೊಂಡು ಸುಪ್ರೀಂ ಮೊರೆ ಹೋಗಬೇಕು ಅಂತ ಪೊಲೀಸರು ತಯಾರಿ ಮಾಡಿಕೊಳ್ತಾ ಇದ್ದಾರೆ.